ಗ್ರಾಮದಲ್ಲಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಕನಕದಾಸ ಶ್ರೇಷ್ಠ ಕನಕದಾಸ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿ ವರ್ಷದಂತೆ ನಾವೆಲ್ಲರೂ ಊರಿನ ಎಲ್ಲ ಸಮಾಜದವರು, ಎಲ್ಲ ಬಂಧುಗಳು ಸೇರಿಕೊಂಡು ನಾವು ಈ ಮಹಾನ್ ವ್ಯಕ್ತಿಯಾದಂಥ ಕನಕದಾಸರು ಕನಕದಾಸರು ಕೊಟ್ಟಿರ್ತಕ್ಕಂಥ ಒಂದು ಭಗವಂತನ ಮೇಲೆ ಇರ್ತಕ್ಕಂಥ ಬಹಳ ದೊಡ್ಡ ಭಕ್ತಿಯಿಂದ ಇವತ್ತು ಇಡೀ ಹಿಂದುಳಿದ ಸಮಾಜಗಳಿಗೆ, ಶೋಷಣೆ ಒಳಗಿರ್ತಕ್ಕಂಥ ಸಮಾಜಗಳಿಗೆ ಒಂದು ಧ್ವನಿಯಾಗಿ ಕನಕದಾಸರು ಈ ಭೂಮಿ ಮೇಲೆ ಬಂದಿರತಕ್ಕಂಥದ್ದು. ಅದರಿಂದ ಇವತ್ತು ನಾವೆಲ್ಲರೂ ಇವತ್ತು ಹಾಲ್ಮತ ಸಮಾಜದವರು ಬಿಟ್ಟರು ಎಲ್ಲರೂ ಇಡೀ ಗಂಗಾವತಿಯಲ್ಲಿ ಸಮಸ್ತ ಸಮಾಜದವರು ಇವತ್ತು ಈ ಜಯಂತಿಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಈ ನಮ್ಮ ಶ್ರೇಷ್ಠ ಕನಕದಾಸ ಜಯಂತಿ ಉತ್ಸವವನ್ನು ಪ್ರತಿ ವರ್ಷದಂತೆ ನಾವು ಆಚರಣೆ ಮಾಡಬೇಕು ಮತ್ತು ಪ್ರತಿ ವರ್ಷ ಆ ಮಹಾನ್ ಕವಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ, ನಮಗೆ ಶಕ್ತಿ ತುಂಬಿ. ಇವತ್ತು ನಮ್ಮ ಮೋಡ್ರೆಡ್ಡಿ ಗ್ರಾಮದಲ್ಲಿ ದಾಸಶ್ರೇಷ್ಠರಾದಂಥ ಕನಕದಾಸ ಜಯಂತಿಯ ಒಂದು ಜಯಂತಿ ಆಚರಣೆ ಮತ್ತು ಈ ಒಂದು ಮೆರವಣಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಕಾಡಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಆರ್ ಶ್ರೀನಾಥ್ ಅವರೇ ಹಾಗೂ ಗ್ರಾಮದ ಎಲ್ಲ ಹಾಲುಮತ ಸಮಾಜದ ಬಂಧುಗಳಿಗೆ, ಎಲ್ಲ ಗ್ರಾಮದ ಎಲ್ಲ ಜನತೆಗೆ ನಾನು ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮುಖ್ಯವಾಗಿ ನಾವು ಕನಕದಾಸರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡಾಗ ಜ್ಞಾನದ ಸಂಪಾದನೆಗೆ, ಜ್ಞಾನಾರ್ಜನೆಗೆ ಯಾವ ಜಾತಿ ಮತ ಒಂದು ಸಂಬಂಧ ಇಲ್ಲ. ಯಾವುದೇ ವ್ಯಕ್ತಿಯಾದರೂ ಜ್ಞಾನವನ್ನು ಸಂಪಾದಿಸಬಹುದು. ಜ್ಞಾನ ಒಂದು ಆ ಹಸಿವು ಇರಬೇಕಂತೇಳಿ ಮಾಡುತ್ತಾ ಕರ್ನಾಟಕದ ಈ ದಾಸ ಕೀರ್ತನೆಗಳಲ್ಲಿ ಅತ್ಯಂತವಾದಂಥ ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ 15ನೇ ಶತಮಾನದಲ್ಲೇ ಒಂದು ಅದ್ಭುತವಾದಂಥ ಕೊಡುಗೆ ತಮ್ಮ ಕೀರ್ತನೆಗಳ ಮುಖಾಂತರ ನೀಡಿದಂಥ ಮಹಾನ್ ವ್ಯಕ್ತಿಗೆ ಒಂದು ನಮನಗಳನ್ನು ಸಲ್ಲಿಸುತ್ತಾ ನಾವು ಕನಕದಾಸರನ್ನ ಮತ್ತು ಪುರಂದರದಾಸರನ್ನ ಈ ದಾಸ ಸಾಹಿತ್ಯದಲ್ಲಿ ಕರ್ನಾಟಕದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದ್ದು ನಾವೆಲ್ಲರೂ ಗಮನಿಸಬಹುದು. ಅದೇ ರೀತಿ ಕನಕದಾಸರ ಒಂದು ಕೀರ್ತನದಲ್ಲಿ ನಾನು ಹೋದರೆ ಮಾತ್ರ ನಮಗೆ ಮುಕ್ತಿ, ನಾನು ಅನ್ನೋ ಭಾವನೆ ಹೋದರೆ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ ಅನ್ನುವ ಒಂದು ಶ್ರೇಷ್ಠವಾದಂಥ ಅವರ ಒಂದು ಸಂದೇಶ. ಅದೇ ರೀತಿ ಅವರ ಒಂದು ರಚನೆಗಳಲ್ಲಿ ಅದ್ಭುತವಾದಂಥ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಅವರು ಬರೆದಂಥ ಮೋಹಿನಿ ತರಂಗಿಣಿ ಅನ್ನುವ ರಚನೆ ಆಗಿರ್ಬೋದು. ಹಲವಾರು ಎಲ್ಲ ಸಮಾಜದವರು, ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತರಾದಂಥವರಲ್ಲ ಅಂತ ಮಹಾನ್ ಶ್ರೇಷ್ಠ ವ್ಯಕ್ತಿ. ಎಲ್ಲ ಸಮಾಜದವರು ಕೂಡ ನಾವೆಲ್ಲರೂ ಕೂಡ ಮುಂದಿನ ಯುವ ಪೀಳಿಗೆಗೆ ಅವರ ಕೀರ್ತನೆಗಳನ್ನು ಬಿತ್ತರಿಸುತ್ತಾ ಆ ಮಹಾನ್ ವ್ಯಕ್ತಿಯ ಒಂದು ಶ್ರೇಷ್ಠತೆಯನ್ನು ನಾವು ಸಾರಬೇಕಂತೇಳಿ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಾದಂಥ ಎಲ್ಲರಿಗೂ ಕೂಡ ನಾನು ಕನಕದಾಸ ಜಯಂತಿ